ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ರೂಮ್ ಚೆಕ್ಔಟ್ ಮಾಡಿ ಅಲ್ಲಿಂದ ನಾವು ಸ್ಟೇಷನ್ ಕಡೆ ಹೋದ್ವಿ. ಅಲ್ಲಿ ಟಿಫಿನ್ ಮಾಡ್ಕೊಂಡು ಈ ಬಸ್ ಬಂತು. ಸೊ ಇದು 40 ರೂಪಾಯಿ ಸೇವ್ ಮಾಡಿತ್ತು, ಒಬ್ಬೊಬ್ರು 40 ರೂಪಾಯಿ ಸೇವ್ ಮಾಡಿತ್ತು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ನಮ್ ದೋಸ್ತ ಇಲ್ಲ ಅಂದ್ರೆ ನಮ್ ತಾಳ್ ಮಾಡ್ಬಿಡ್ತಿದ್ದ. 40 ರೂಪಾಯಿ ಸೇವ್ ಮಾಡ್ತು. ಈ ಬಸ್ ಫ್ರೀ ಬಸ್ ಅಂತ. ಸೊ ಅಲ್ಲಿಂದ ರೈಲ್ವೆ ಸ್ಟೇಷನ್ ಇಂದ ಶ್ರೀವಾರಿ ಮೆಟ್ಲವರೆಗೂ ಫ್ರೀ ಆಗಿ ಕರ್ಕೊಂಡ್ ಬಿಡ್ತಾರ. ಮತ್ತೆ ಇಲ್ಲಿಂದ ತಗೊಂಡೋಗೋರ್ನ ರೈಲ್ವೆ ಸ್ಟೇಷನ್ ಬಿಸಾಕ್ತಾರೆ ತಗೊಂಡೋಗಿ. ನೀವೇನಾದ್ರೂ ಬರ್ಬೇಕಂತಂದ್ರೆ 40 ರೂಪಾಯಿ ಸೇವ್ ಮಾಡ್ಬೇಕಾದ್ರೆ ಬರ್ರಿ ಬಸ್ ಒಳಗ. ಓಕೆ ಫ್ರೆಂಡ್ಸ್, ಇಲ್ಲಿಂದ ನಮ್ಮ ಬೆಟ್ಟ ಹತ್ತೋ ಜರ್ನಿ ಸ್ಟಾರ್ಟ್ ಆಗ್ತೈತಿ. ಇದು ಶ್ರೀವಾರಿ ಮೆಟ್ಲ ಎಂಟ್ರೆನ್ಸ್ ನೋಡ್ರಿ. ಇಲ್ಲಿಂದ ನಾವು ಬೆಟ್ಟ ಹತ್ಕೊಂಡು ಹೋಗ್ಬೇಕು. ವಿಜಯ, ಇಲ್ಲಿಂದ ಎಷ್ಟು ಮೆಟ್ಲು ಅದಾವು? ಇಲ್ಲಿಂದ 2550 ಮೆಟ್ಲಿದಾವೆ. ಏನಾಗತ್ತೆ ಜೀವನದಲ್ಲಿ ವಿರಕ್ತಿ ಹಿಡ್ದವ್ರು, ನಡೆಯಕ್ ಬೇಜಾರ್ ಮಾಡ್ಕೊಂಡವ್ರು ಅಲಿಪಿರಿ ಮೆಟ್ಲನ್ ಬಿಟ್ಟು ಶ್ರೀವಾರಿ ಮೆಟ್ಲಿಗೆ ಬಂದು ಹತ್ರಿ. ನಾನಂತೂ ಯಾವತ್ತು ಅಂದ್ರೆ ಏನೋ ಫುಲ್ ಪುಣ್ಯ ಸಿಗಲ್ಲ, ಅರ್ಧಮರ್ಧ ಪುಣ್ಯ ಸಿಗುತ್ತೆ. ಅದ್ ತಗೊಂಡ್ ಮಜಾ ಮಾಡ್ರಿ. ನಾವು ಒಟ್ಟ ಒಂದ್ಸಲಿನೂ ಈ ಥರದ್ದೆಲ್ಲ ಟ್ರೈ ಮಾಡಿಲ್ಲ, ಇದು ಫಸ್ಟ್ ಟೈಮ್. ಡೆಮೋ ಆಯ್ತು ನೋಡಿ. ಸೊ ಇಲ್ಲಿ ನಮ್ಗೆ ಹತ್ತದಾಗತ್ತಿಲ್ಲ ಡೌಟ್. ಇಲ್ಲಿ ಅದರದ್ದು ಮ್ಯಾಪ್ ಐತಿ ನೋಡ್ರಿ. ಹಲೋ, ಕಿಲೋಮೀಟರ್ ಇಲ್ಲಿ ತಿರುಮಲ ಒಡಿಶಾ. एक ही आया अकेला है? अच्छा है. ನಮ್ಮ ಹಿಂದಿ ಟೀಚರ್ ನೋಡ್ರಿ, ಇವರು ಹಿಂದಿ ಮಸ್ತ್ ಮಾತಾಡ್ತಾರೆ. ನಮ್ಗೆ ಯಾರಿಗೂ ಬರಲ್ಲ, ಇವ್ನು ಒಬ್ಬಂಗೆ ಬರೋದಕ್ಕೆ ಸದ್ಯ. मैं अच्छे से बात करता हूँ हिंदी. ಇಲ್ಲಿಂದ ಎಂಟ್ರೆನ್ಸಿಗೆ ಬಂದು ಸೊ ಇದೆ ನೋಡ್ರಿ, ಬ್ಯಾಗ್ ಎಲ್ಲ ಕೊಡೋದು. ಇಲ್ಲೇ ಬ್ಯಾಗ್ ಕೊಡೋದು ನಾವು. ಯಾಕಂದ್ರೆ ಬ್ಯಾಗ್ ಎಲ್ಲ ಹೊತ್ಕೊಂಡು ಇಷ್ಟ ಎಲ್ಲ ಲಗೇಜ್ ಹೊತ್ಕೊಂಡು ನಮ್ಗೆ ಹೋಗಕ್ಕೆ ಆಗಂಗಿಲ್ಲ ಮ್ಯಾಗ. ಸೊ ಇಲ್ಲಿ ಅವ್ರಿಗೆ ಕೊಟ್ವಿ ಅಂದ್ರೆ ನಾವು, ಅವ್ರು ನಮ್ಗೆ ಮೇಲ್ಗಡೆ ತಂದು ಕೊಡ್ತಾರೆ. ಹೌದಲ್ಲೇ? ಹೌದು. ನೀವೇನಾರು ಪಾಪ ಕರ್ಮಗಳು ಜಾಸ್ತಿ ಮಾಡಿದ್ರೆ ಬ್ಯಾಗ್ಗಳನ್ನು ಹೊತ್ಕೊಂಡು ಮೇಲೆ ಹೋಗ್ರಿ, ನಡೀತೈತೆ. ಇದು ಕೊಡ್ಲಿ ನಿಂದ. ಸೊ ಈ ಥರ ಇಲ್ಲಿ ಸ್ಕ್ಯಾನ್ ಮಾಡಿ ನಮಗೆ ಈ ಥರ ಟ್ಯಾಗ್ ಕೊಡ್ತಾರೆ. ಸೊ ಈ ಟ್ಯಾಗ್ನ ನಾವು ಬ್ಯಾಗಿಗೆ ಕಟ್ಟಿ ಇಲ್ಲಿಟ್ರೆ ಅವರಲ್ಲೇ ಮೇಲ್ಗಡೆ ತೊಗೊಂಬಂದು ನಮಗೆ ಕೊಡ್ತಾರೆ. ಇದ್ರ ಜೊತೆಗೆ ನಮ್ಗೊಂದು ಚೀಟಿ ಕೊಟ್ಟಿರ್ತಾರೆ. ಆ ಚೀಟಿನ ತೊಗೊಂಡೋಗಿ ಅಲ್ಲಿ ತೋರಿಸಿದ್ರೆ ನಮ್ಗೆ ನಮ್ಮ ಬ್ಯಾಗು ವಾಪಸ್ ರಿಟರ್ನ್ ಸಿಗ್ತಾವೆ. ಈ ಥರ ಇವು ಕೊಡ್ತಾರೆ ನೋಡಿರಿ ಟ್ಯಾಗ್ಸ್. ನಮಗೀಗ ಇವನ್ನೇನಾರು ಕೇಳಿದ್ವಿ, ಅಲ್ಲಿ ನಮಗೊಂದು ಚೀಟಿ ಕೊಟ್ಟಿರ್ತಾರೆ. ಅದನ್ನು ಕೇಳಿದ್ರೆ ಬ್ಯಾಗ್ ಸಿಕ್ಕು ಅನ್ನಂಗೆ ಈ ವರ್ಷದಾಗ ಬ್ಯಾಗಿಗೆ ಟ್ಯಾಗ್ ಕಟ್ಟಿ ಎಲ್ಲ ರೆಡಿ ಮಾಡಿಟ್ವಿ. ಈಗ ಲಾರಿ ಬಂದು ಹಾಕೊಂಡು ಹೋಗ್ತೀವಿ. ನಾವು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ತೀವಿ ಅಲಿಪಿರಿ ಮೆಟ್ಲಿಂದ. ಫ್ರೆಂಡ್ಸ್, ಫುಲ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಮೆಟ್ಲ ಹತ್ತೋದು ಟೆಂಪಲ್ ಮುಟ್ಟೋವರೆಗೂ. ಬಟ್ ವಿಡಿಯೋ ನಾಟ್ ಅಲೌಡ್ ಅಂತ ಇಲ್ಲೇ ವಿಡಿಯೋ ಮಾಡೋಕ್ಕೆ ಬಿಟ್ಟಿದ್ದಿಲ್ಲ ಅವರು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಯಾರೇ ಅದು? ಸೈಲೆನ್ಸ್ ಮಾಡಕ್ ಬಿಟ್ಟು 11 ಗಂಟೆ ಇಲ್ಲಿಂದ ಸ್ಟಾರ್ಟ್ ಆಗತ್ತೀವಿ. ಅಲ್ಲಿ ಎಷ್ಟೊತ್ತಿಗೆ ಮೊಬೈಲ್ ನಮ್ಗೆ ರಿಟರ್ನ್ ಸಿಗುತ್ತೆ ಗೊತ್ತಿಲ್ಲ, ಯಾಕಂದ್ರೆ ಮೊಬೈಲ್ ಇಸ್ಕೊಂತಾರಂತ. ಇದೇನು ಬಿಸ್ಕೆಟ ಅಲಿಪಿರಿ ಮೆಟ್ಲಿಗೆ ಹೋಗೋದಾರೆ. ನಾವೀಗ ಹತ್ತಕತ್ತಿರೋ ಮೆಟ್ಲು 2838 ಮೆಟ್ಲದವು. ಅದೇ 2838 ಮೆಟ್ಲದವು. ಸ್ಟಾರ್ಟಿಂಗ್ ಅಂತೂ ಫುಲ್ ಜೋಶ್ನಾಗಿದ್ವಿ. ಈಗ 700 ಮೆಟ್ಲು ಹತ್ತಿ ಬಂದ್ವಿ. ಇನ್ನು ಎಷ್ಟು ಮೆಟ್ಲದವ್ರೆ? ಇನ್ನು 1260 ಮೆಟ್ಲು ಹತ್ಬೇಕು. ಆಲ್ರೆಡಿ ಲೈಟಾಗಿ ಕಾಲು ಮಾತಾಡಕತ್ತಾವು. ಎಷ್ಟದವು ಏನೋ ಆಲ್ರೆಡಿ ಕಾಲು ಮಾತಾಡಕತ್ತಾವು. ಮೆಟ್ಲು ಮಾತ್ರ ನೆಕ್ಸ್ಟ್ ಲೆವೆಲ್ ಅದಾವು ನೋಡ್ರಿ. ಕರ ಕರೆದವು ಫುಲ್ ಟಾಪ್.
ಹಿಂಗೆ ಹೊಂಟ್ರ ಸುದ್ದ ಹಾಕಿವಿ ನಾವು ಏನೋ ಪುಣ್ಯ ಅವಾಗ ಹಿಂಗೆ ಫ್ಲಾಟ್ ಬರುತ್ತಲ್ಲ ಅಲ್ಲೊಂದು ಸ್ವಲ್ಪ ಜೀವ ಬದುಕಿದಂಗೆ ಆಕೈತಿ. ವಾಟರ್ ಫಾಲ್ಸ್ ಐತೆ ನೋಡ್ರಿ ಇಲ್ಲೇ ವಾಟರ್ ಫಾಲ್ಸ್ ನೋಡಿದ್ವಿ. ಇಲ್ಲೇ ಐತೆ ರಿಯಲ್ ವಾಟರ್ ಫಾಲ್ಸ್ ನೋಡ್ರಿ ವಾಟರ್ ಫಾಲ್ಸ್. ಈ ದೇವಸ್ಥಾನಕ್ಕೆ ಹೋಗೋ ದಾರಿ ಒಳಗೆ ಹೂವಾ ನೋಡಿಲ್ಲ ನಾವು ತಪ್ಪು ತಿಳ್ಕೊಂಡಿವಿ. 800 ಮೆಟ್ಲು ಹತ್ತೀವಿ, ಇನ್ನೂ 1588 ಮೆಟ್ಲು ಅದಾವ. ಇಲ್ಲಿ ನೋಡ್ರಿ ಈಗ ನಮ್ಮ ಗಿರಾಕಿ ಹೆಂಗೆ ಹೊಂಟಾವ ನೋಡ್ರಿ. ಆ ಎರಡಂತೂ ಎನರ್ಜಿ ಅದಾವು, ಇದೊಂದಂತೂ ಮುಗಿದು ಹೋಗಿತ್ತಿದ್ದು ಕತೆ. ಇದು ಆ ಬಿಸ್ಕೆಟ್ ಪ್ಯಾಕೆಟ್ ಹಿಂದಿರ್ಕೊಂಡು ತಿನ್ಕೊಂಬರಕತ್ತಾನ, ಆದರೂ ಹತ್ತದ ಹೌದು ಅವಂಗೆ ಎನರ್ಜಿ ಫುಲ್ ಅಪ್ಪನಾಗದ ನೋಡ್ರಿ. ಯಪ್ಪ ಅದನ್ನು ಹತ್ತಿಲ್ಲ, ಆದ್ರೆ ಒಂದು ಗಿರಾಕಿ ಔಟ್ ಆಗೈತಿ. ಅಲ್ಲಿ ಅಡಿಗೆ ನಾವು ಮುಕ್ಕೊಂಡು ಹೋಗು. ಮಸ್ತ್ ಎಕ್ಸ್ಪೀರಿಯನ್ಸ್. ಇನ್ನೂ ಅಲ್ಪಿರಿ ಮೆಟ್ಲು ಹತ್ತ ನಾನು ಹಾಕತ್ತಿದ್ರಿ ಇವರು. ಅಲ್ಪಿರಿ ಮೆಟ್ಲು ಹತ್ತಿದ್ರಂತ ಜಾಮೂನು ಹಾಕಿತ್ತು ಅರ್ಧಕ್ಕೆ. ಯಾವ ಪಾಯಿಂಟಿಂದ ಸ್ಟಾರ್ಟ್ ಮಾಡಿರಲ್ಲ ನಾವು? ಹಾಂ, ರೋಡ್ ಎಂಡ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಫೈನಲ್ ಇಲ್ಲಿಗೆ ಬಂದ್ಬಿಟ್ಟು ಈ ಮೆಟ್ಲು ಫುಲ್ ಅಪ್ಪದ ಮರ ಹೋಗ್ತಿಲ್ಲ ನೋಡ್ರಿ ಹೆಂಗೆ ಕಾಣತ್ವಿ. ಚೆನ್ನಾಗೈತೆ. 1400 ಮೆಟ್ಲು ಹತ್ತು ಬಂದ್ವಿ. ಇಲ್ಲಿ ಒಳಗೆ ಬರತ್ಲೆ ನಮಗೆ ಪೈನಾಪಲ್ ಪ್ಯಾರ್ಲೆಂಟ್ ಕಾಣ್ತೆ. ಕುಂತ್ವಿ. ಇನ್ಯಾರು ಗಿರಾಕೆಲ್ಲ ಹಿಂದದವು. ಬರೋಳಗೆ ನಾವು ತಿನ್ನೊಳಗೆ ಬಂದರೆ ಅವ್ರಿಗೂ ಕೊಡ್ತೀವಿ, ಇಲ್ಲ ಸುಮ್ಮನೆ ತಿಂದು ಎದ್ದು ಹೋಗ್ಬಿಡ್ತೀವಿ. ಅದಿಲ್ಲ ಬಾ ಫೈನಲ್ ರೀಚ್ ಆದ್ವಿ ಇಲ್ಲಿಗೆ. ಮೈ ಗಾಡ್, ಫ್ರೆಂಡ್ಸ್ ಎಲ್ಲ ಮೊಣಕಾಲಲ್ಲಿ ಹತ್ತಿದ್ರೆ ನಾವು ಹತ್ತಿದ್ವಿ. ಮೊಣಕಾಲಿಲ್ಲ ಚಿಪ್ಪಿಗೆ ಬ್ಲಡ್ ಬಂದೈತಿ. ಇದೊಂದು ಸೇವೆ. ಫೈನಲಿ ರೀಚ್ ಆದ್ವಿ ಇಲ್ಲಿ ಮೇಲ್ಗಡೆ. ಕಂಪ್ಲೀಟ್ ಮಾಡಿದ್ವಿ, ಬಂದ ಮೇಲೆ ರೀಚ್ ಆಗಿವಿ. ಈಗ ಇಲ್ಲಿ ಬರೋರಿಗೆ ನಾವು ಮಾಡಿದ್ವೆಲ್ಲ ಪಾಪ ಎಲ್ಲ ಗೊತ್ತಾಗ್ಬಿಟ್ಟು ನಮ್ಗೆ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಫೈನಲಿ ಎಲ್ಲ ಮೆಟ್ಲು ಹತ್ಕೊಂಡು ಬಂದ್ವಿ. ಇಲ್ಲೇ ಮೊಣಕಲ್ಲಿ ಮೆಟ್ಲು ಹತ್ತಿದ್ವಿ, ಕಂಪ್ಲೀಟ್ ಮಾಡಿದ್ವಿ. ಫೈನಲಿ ಮ್ಯಾಗ ಬಂದು ರೀಚ್ ಆದ್ವಿ. ಸೊ ಇದು ತಿರುಮಲಕ್ಕೆ ಬಂದು ರೀಚ್ ಆಗಿವಿ. ಇಲ್ಲಿ ಒಂದು ದೇವಸ್ಥಾನ ಟೈಪ್ ಐತಿ, ಚೆನ್ನಾಗೈತಿ. ಇದನ್ನು ಇಲ್ಲಿಗೆ ಬಂದ ಮೇಲೆ ಜೀವ ಬಂದಂಗೆ ಆಯ್ತು. ನಮ್ಮ ಫ್ರೆಂಡ್ಸ್ ಎಲ್ಲರೂ ಮೊಣಕಲ್ಲಿ ಸೇವೆನೇ ಮಾಡಿದ್ರು. ಅಲ್ಲಿಂದ ಹತ್ಕೊಂಬರೊಳಗೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು ನಮಗೆ. ಬಂದ್ರೆ ನೀವು ಟ್ರೈ ಮಾಡಿರಿ. ಬಾ ಮಾಡೋಣ. ಅಲ್ಲಿ ಕೆಳಗೆ ಕೊಟ್ಟಿದ್ದು ಲಗೇಜ್ ಇಲ್ಲಿ ಮೇಲ್ಗಡೆ ಬರತ್ಲೆ ನಮಗೆ ಲಗೇಜ್ ಇಲ್ಲ ಕೊಟ್ಟರು ನಮಗೆ. ಅದನ್ನು ತೊಗೊಂಡು ನಾವು ಹೊಂಟಿವಿ ಮುಂದೆ. ತಿರುಮಲ ಎಂಟ್ರಿ ಆಗಿದ್ದೀವಿ. ಸೊ ನೋಡ್ಬೋದು, ಸಿಕ್ಕಾಬಿಟ್ಟೆ ಕ್ಲೀನ್ ಮೇಂಟೆನೆನ್ಸ್ ಮಾಡ್ಯಾರ. ಭಾರಿ ಕ್ಲೀನ್ ಐತಿ ಇಲ್ಲಿ. ಈಗ ನಾವು CRO ಆಫೀಸ್ಗೆ ಹೊಂಟಿವಿ ರೂಮ್ ಹುಡ್ಬೇಕಂತಂದು. ಅಲ್ಲಿ ರೂಮ್ ಸಿಗ್ತಾವಲ್ಲ ಡೌಟ್. ರೂಮ್ ಸಿಕ್ಕರೆ ನಮ್ಮ ಪುಣ್ಯ, ಇಲ್ಲಾಂದ್ರೆ ಲಾಕರ್ ಒಳಗಿಟ್ಟು ಓಡಾಡ್ಬೇಕಾಕತಿ. ನೋಡೋಣ. ಇಲ್ಲೇನು ಜಾತ್ರೆ ಥರ ಐತಿ. ಫುಲ್ಲು ಡೈಲಿ ಜಾತ್ರೆನೇ ಆಗುತ್ತೆ ಅನ್ಸುತ್ತೆ ಇಲ್ಲೆಲ್ಲ. ಫುಲ್ಲು ಇಲ್ಲೇ ಬರೀ ರೋಡ್ ಒಳಗೆ ಸಿಕ್ಕಾಪಟ್ಟೆ ಗದ್ದಲ ಐತಿ ಈ ನಮ್ಮನೆ. ಇನ್ನು ಒಳಗೆ ಹೋದ್ಮೇಲೆ ಹೆಂಗೈತೆ ಗೊತ್ತಿಲ್ಲ. ಇಲ್ಲಿ ವಿಡಿಯೋ ಮಾಡೋದು ಒಂಥರ ಇದೆ ಅನ್ಸತೈತಿ. ಯಾಕಂದ್ರೆ ಇಲ್ಲ ವಿಡಿಯೋ ಮಾಡೋಕೆ ಅಲೋ ಮಾಡೋದು ಅಂತಾರೆ. ಮತ್ತು ಪೊಲೀಸ್ ಹಿಡಿದ್ರೆ ಫೋನು ಕೊಡೋಂಗಿಲ್ಲ ಅಂತ. ಸೊ ಆದಷ್ಟು ಟ್ರೈ ಮಾಡಾಕತ್ತೀನಿ, ವಿಡಿಯೋ ಮಾಡಿ ತೋರಿಸ್ತೀನಿ. ಆದಷ್ಟು ಎಷ್ಟಾಗ್ತೈತೆ ಅಷ್ಟೇ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಚೆನ್ನಾಗೈತೆ ನೋಡ್ರಿ. ಇದು ಸಪ್ತಗಿರಿ ರೆಸ್ಟ್ ಹೌಸ್ ಆಪೋಸಿಟ್.
ನಮಗೆ ರೂಮ್ ಅಂತೂ ಸಿಗಲಿಲ್ಲ. ಸೊ ಲಾಕರ್ ಒಳಗೆ ನಾವು ಲಾಕರ್ ಗತಿ ನಮ್ಗೆ ಹೋಗೋಣ, ಅಲ್ಲಿ ಲಾಕರ್ ಸಿಗ್ತಾವಿಲ್ಲ, ಅಲ್ಲಿ ಹೋಗಿ ಇತ್ತಂದ್ರೆ ಮತ್ತು ಇನ್ನೂ ಕಂಗಾಲ. ಅಲ್ಲಿ ಲಾಕರ್ನಾಗ ಇಟ್ಟು ಹಾಲ್ನಾಗ ಉಳ್ಳಾಡೋದು ಬಾಳೆವು ನೋಡೋಣ ಅಲ್ಲಿ ಹೋಗಿ. ಇಲ್ಲಿ ರೂಮು ಸಿಕ್ಕಿಲ್ಲ, ಲಾಕರ್ ಸಿಕ್ಕಿಲ್ಲ ಅಂತಂದು ಹೇಳಿ ಇಲ್ಲಿ ಬಂದಿರಿ. ಇದು ಹೊಸದ ಬಿಲ್ಡಿಂಗ್ ಅಂತಿದೆ, ಸಿಕ್ಕಾಪಟ್ಟೆ ದೊಡ್ಡದೈತಿ, ಹೊಸ ಬಿಲ್ಡಿಂಗ್ ಅಂತ. ಇಲ್ಲಿ ಸಿಕ್ಕಾಪಟ್ಟೆ ಕ್ಯೂ ಐತೆ ಅನ್ಸುತ್ತೆ. ಇಲ್ಲೆಲ್ಲ ಲಾಕರ್ ಸಿಗಿದಾವ ಇಲ್ಲಿ ಗೊತ್ತಿಲ್ಲ. ಇದು ವೆಂಕಟಾದ್ರಿ ನಿಲಯ ಅಂತಂದ್ರೆ ಅಲ್ಲೆಲ್ಲಿ ಲಾಕರ್ ಸಿಗಲಿಲ್ಲ ಅಂದ್ರೆ ಇಲ್ಲಿ ನೋಡ್ರಿ. ಹೆಚ್ಚು ಕಮ್ಮಿ 1 ಅವರ್ ಕಾದಿದ್ಮೇಲೆ ನಮ್ಗೆ ಲಾಕರ್ ಸಿಕ್ಕುವ. ಇದು ನಮ್ಮ ಲಾಕರ್ ಎಲ್ಲ ಫ್ರೀ ಆಫ್ ಕಾಸ್ಟ್. ಎಲ್ಲ ಲಾಕರ್ನಾಗೆಲ್ಲ ಲಗೇಜ್ ಇಟ್ಟು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆದ್ವಿ. ವೈಟ್ ಆ್ಯಂಡ್ ವೈಟ್ ಒಳಗೆ ರೆಡಿಯಾಗಿ ಈ ಕಡೆ ಈಗ ಮತ್ತೆ ದೇವಸ್ಥಾನದ ಕಡೆ ಹೊಂಟಿವಿ. ಅಲ್ಲಿ ಹೋಗಿ ಸ್ವಲ್ಪ ಕೆಲಸ ಐತಿ, ಅದು ಮುಗಿಸ್ಕೊಂಡು ರೀಲ್ ಮಾಡ್ಬೇಕಂತಂದು ಹೊಡೆದಾಡಕತ್ತ ನೀವು. ಸೊ ರೀಲ್ ಮಾಡೋ ಸಂಬಂಧ ರೆಡಿಯಾಗಿ ಹೊಂಟಿವಿ. ಮತ್ತು ಗುಂಡು ಹೊಡಿಸಿ ಆಮೇಲೆ ಮತ್ತೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ಬೇಕು. ಇನ್ನೊಂದು ಸ್ವಲ್ಪ ಪಂಚೆ ಶರ್ಟ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಅದಾದಮೇಲೆ ದರ್ಶನಕ್ಕೆ ಹೋದಾಗಂತೂ ವಿಡಿಯೋ ಇದು ಫೋನ್ ಅಲೋ ಮಾಡಲ್ಲ, ಹಂಗಾಗಿ ದರ್ಶನದ ಅಲ್ಲಿ ಒಳಗಂತೂ ಫೋನ್ ತೊಗೊಂಡು ಹೋಗೋಕ್ಕಾಗಲ್ಲ. ಇಲ್ಲಿದೇನೈತಿ ಅದನ್ನು ತೋರಿಸ್ತೀವಿ ಅಂತ. ಇದನ್ನು ಲೋಕಲ್ನಾಗ ಫುಲ್ ಫೇಮಸ್. ಸೊ ಎಲ್ಲರೂ ಬಂದಿದೆ ಫೋಟೋ ನಿಮ್ಗೆ ಫೋಟೋ ತೆಗೆಯೋರು ಇರ್ತಾರೆ, ಇನ್ಸ್ಟೆಂಟ್ ಫೋಟೋಗ್ರಾಫರ್ಸ್ ಇರ್ತಾರೆ. ಅಲ್ಲಿ ಇನ್ಸ್ಟೆಂಟ್ ಫೋಟೋ ನಿಮ್ಗೆ ಯಾರು ಬೇಕಂದ್ರೆ ಫೋಟೋ ತೆಗೆದು ಇಮಿಡಿಯೇಟಾಗಿ ಕೊಡ್ತಾರೆ ನಿಮ್ಗೆ ಪ್ರಿಂಟ್ ಆಗಿ. ನಾವು ಫಸ್ಟ್ ಟೈಮ್ ತಿರುಪತಿಗೆ ಹೋಗಿದ್ದು ಒಂದು ಕಡೆ, ಆದರೆ ನಾವು ಮಾಡಿದ್ದು ಒಂದು ಮಿಸ್ಟೇಕಿಂದ ನಮ್ಗೆ ದರ್ಶನ ಆಗೋಕ್ಕೆ ತುಂಬ ಟೈಮ್ ಆಯಿತು. ಯಾಕೆಂದರೆ ನಾವು SST ಟೋಕನ್ ತೊಗೊಂಡು ಹೋಗಿದ್ವಿ ಮೆಟ್ಟು ಹತ್ಕೊಂಡು. ಸೊ ಅಲ್ಲಿ ಹೋದ್ಮೇಲೆ ನಾವು ಹೋಗಿದ್ದು ಸರ್ವದರ್ಶನ ಕ್ಯೂ ಅಲ್ಲಿ ಹೋಗ್ಬಿಟ್ಟಿದ್ದೀವಿ ರಾಂಗ್ ಗೈಡೆನ್ಸಿಂದ. ಸೊ ಅಲ್ಲಿ ಹೋಗಿ ರೂಮಲ್ಲಿ ಕೂಡ ಆಗಿಬಿಟ್ಟಿದ್ರು. ತುಂಬ ಹೊತ್ತಾದಮೇಲೆ ಆಚೆಗಡೆ ಬಂದು ಸರ್ವದರ್ಶನ ಟೋಕನ್ ಕೊಡೋ ಹತ್ರ ಬಂದಮೇಲೆ ನಮಗೆ ಗೊತ್ತಾಯಿತು ಸರ್ವದರ್ಶನ ಲೈನಲ್ಲಿ ಹೋಗ್ತಾಯಿದ್ದೀವಿ ಅಂತ. ಸೊ ಅಲ್ಲೂ ಹೋದ್ಮೇಲೆ ಪೊಲೀಸರು ಕೇಳಿದಾಗ ಇದು ಸರ್ವದರ್ಶನಪ್ಪ, ನಿಮ್ಮದು SST ಟೋಕನ್ ಇದೆ, ಸೊ ನಿಮ್ಮದು ಇಷ್ಟೊತ್ತಿಗಾಗಲೇ ದರ್ಶನ ಆಗೋಗಿರ್ಬೇಕಿತ್ತು, ಬಟ್ ಟೈಮ್ ಮುಗಿದೋಗಿದೆ ಅಂತಂದರು. ಸರಿ ಅಂದ್ಬಿಟ್ಟು ಮತ್ತೆ ಎಕ್ಸಿಟ್ ಆಗಿಬಿಟ್ಟು ಅಲ್ಲಿಂದ ಅಗೇನ್ ನಾವು ಫಸ್ಟಿಂದ ಬಂದಾದ್ಮೇಲೆ ಅಲ್ಲಿನೂ 1 ಅವರ್ ವೆಯ್ಟ್ ಮಾಡಿಬಿಟ್ಟು ಮತ್ತೆ ಹೋದರೆ ಅಲ್ಲಿ ಸ್ಕ್ಯಾನರ್ ಹತ್ರ ಸ್ಕ್ಯಾನು ವರ್ಕ್ ಆಗಲಿಲ್ಲ. ಯಾಕೆ ಅಂದರೆ ಅದು ಆಲ್ರೆಡಿ ಟೈಮ್ ಆಗೋಗಿತ್ತು. ಸೊ ನಮಗೂ ಫಸ್ಟ್ ಟೈಮ್ ಆಗಿರೋದ್ರಿಂದ ನಮಗೂ ಕರೆಕ್ಟಾಗಿ ಅದೇನು ಎತ್ತ ಅಂತ ಗೊತ್ತಾಗಿಲ್ಲ. ಹೇಳೋರು ಕರೆಕ್ಟಾಗಿ ಗೈಡೆನ್ಸ್ ಮಾಡಲಿಲ್ಲ ಅಲ್ಲಿ. ಅದಾದಮೇಲೆ ಅವರು ಇಲ್ಲ ಬರೋಲ್ಲ, ಇದು ಟೈಮ್ ಎಕ್ಸ್ಪೈರ್ ಆಗಿದೆ, ಟೈಮ್ ಮುಗಿದೋಗಿದೆ ಅಂದ್ಬಿಟ್ಟು ಮತ್ತೆ ಕಳಿಸ್ಬಿಟ್ರು ನಮ್ಮನ್ನ ಆಚೆಗಡೆ. ಮತ್ತೆ ನಾವು ಹೆಂಗಾನ ಮಾಡಿ ದರ್ಶನ ಮಾಡಲೇಬೇಕು ಅಂತ ಮೂರನೇ ಸರಿ ಮತ್ತೆ ಕ್ಯೂವಲ್ಲಿ ಬಂದು ಸರ್ವದರ್ಶನಲ್ಲಿ ಮತ್ತೆ ಕ್ಯೂವಲ್ಲಿ ಬಂದು ಮತ್ತೆ ರೂಮಲ್ಲಿ ಕೂಡ ಹಾಕಿದ್ರು. ಮತ್ತೆ ಬಂದ್ಬಿಟ್ಟು ಟೋಕನ್ ತೊಗೊಂಡು ಅದು ಹೋದ್ಮೇಲೆ ಇನ್ನೇನು ಬಿಡಪ್ಪ ದರ್ಶನ ಆಗೋಯ್ತು ಅನ್ನೋ ಅಷ್ಟೊತ್ತಿಗೆ ಮತ್ತೆ ರೂಮಲ್ಲಿ ಕೂಡ ಹಾಕಿದ್ರು. ರೂಮಲ್ಲಿ ಕೂಡ ಹಾಕಿದ್ಮೇಲೆ ಬೆಳಗ್ಗೆ ಎದ್ದು 7-8 ಗಂಟೆಗೆ ಎದ್ದಿದ್ದೀವಿ. 7-8 ಗಂಟೆಗೆ ಎದ್ದಾದಮೇಲೆ ಟೈಮ್ ನೋಡ್ತಾ ಇದ್ದೀವಿ, ಅಲ್ಲಿ ಸ್ಕ್ರೀನ್ ಇರುತ್ತೆ. ಸೊ ಆ ಸ್ಕ್ರೀನಲ್ಲಿ ಅವ್ರು ಟೈಮ್ ಹಾಕ್ತಿದ್ದಾರೆ. ದರ್ಶನ ಇದು ಲಾಕರ್ ರೂಮ್ ಓಪನ್ ಆಗೋದು ನಿಮಗೆ 9:30 PM ಅಂತ. ಫುಲ್ ಸೈಕ್ ಆಗ್ಬಿಟ್ವಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ 9:30 PM ಅಂತ ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ಅದಾದಮೇಲೆ ಏನೋ ಗೊತ್ತಿಲ್ಲ, ದೇವ್ರದ ಏನೋ ಬೇಗನೆ ಓಪನ್ ಮಾಡಿದ್ರು. 8:30-9 ಗಂಟೆ ಅಷ್ಟೊತ್ತಿಗೆ ಓಪನ್ ಮಾಡಿಬಿಟ್ರು. ಅದಾದಮೇಲೆ ಅದರಿಂದ ಕ್ಯೂವಲ್ಲಿ ಹೋಗ್ಬಿಟ್ಟು 10:30 ನಮ್ಮದು ದರ್ಶನ ಮುಗಿದೋಯ್ತು. ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ.
ನೀವು ಯಾರಾದರೂ ಫಸ್ಟ್ ಟೈಮ್ ಹೋಗೋರಿದ್ರೆ SST ಟೋಕನ್ ತೊಗೊಂಡು ಹೋಗೋರಿದ್ರೆ ಅಲ್ಲಿ ಕ್ಲಿಯರಾಗಿ ಒಂದು ಸರಿ ಕೇಳ್ಕೊಂಡು ಹೋಗಿ. ಯಾಕೆಂದರೆ ಎರಡೂ ರೂಟು ಒಂದೇ ಕಡೆ ಇದೆ. ಅದರಿಂದ ಕನ್ಫ್ಯೂಸ್ ಆಗಿಬಿಟ್ಟು ನಮ್ಮದು ದರ್ಶನ ಲೇಟ್ ಆಯಿತು. ಇಫ್ ಇನ್ ಕೇಸ್ ಏನೋ ನಮ್ಮದು ಒಂದು 2 ದಿನ ಆದಮೇಲೆ ಲೇಟಾಗಿ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ, ಅದು ತುಂಬ ಹೆಲ್ಪ್ ಆಯಿತು ನಮಗೆ. ಇಫ್ ಇನ್ ಕೇಸ್ ಯಾರಾದರೂ ಟೈಮ್ ಟೇಬಲ್ ಹಾಕ್ಕೊಂಡು ಸೊ ಈ ಥರ ಇವತ್ತು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಹಿಂಗೆ ಹೋಗಬೇಕು ಅನ್ನೋರಿದ್ರೆ ಕ್ಲೀನಾಗಿ ಕೇಳಿಕೊಂಡು 1-2 ಸರಿ ಕೇಳಿಕೊಂಡು ಹೋಗ್ರಿ. ಯಾಕೆಂದರೆ ನಾವು ಒಬ್ಬರು ಹೇಳಿದ್ರು, ಬಟ್ ಆದರೂ ರಾಂಗ್ ಗೈಡೆನ್ಸಿಂದ ನಾವು ಬೇರೆ ಕಡೆ ಹೋಗ್ಬಿಟ್ಟು ತುಂಬ ಟೈಮ್ ಆಗಿಬಿಡುತ್ತೆ ನಮಗೆ. ಸೊ ಅದಾದಮೇಲೆ ದರ್ಶನಕ್ಕೆ ಹೋದಾಗ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಯಾವುದೂ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ. ಸೊ ಹಂಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದು ಮುಗಿಸ್ಕೊಂಡು ಎಲ್ಲ ಮುಡಿ ಎಲ್ಲ ಕೊಟ್ವಿ ನಾವು. ಮುಡಿ ಕೊಟ್ಬಿಟ್ಟು ದರ್ಶನ ಮಾಡಿಕೊಂಡು ಅದರಿಂದ ಆಚೆ ಬಂದ್ಬಿಟ್ಟು ಸ್ವಲ್ಪ ಎಲ್ಲ ಮನೆಗೆ ಬೇಕಾಗಿರೋ ಪ್ರಸಾದ, ಲಾಡು, ಆಮೇಲೆ ಏನೇನು ಬೇಕೋ ಐಟಮ್ಸ್ ಎಲ್ಲ ತಗೊಂಡು ಅಲ್ಲಿಂದ ನಾವು ಮತ್ತೆ ಮೂವ್ ಆದ್ವಿ. ಎಲ್ಲಿಗೆ ಅಂದರೆ ಈ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ, ಅದು ನೋಡ್ಕೊಳ್ಳಿ ಅಷ್ಟೇ. ಸೊ ಇದೇ ಥರ ನಿಮಗೆ ಇನ್ಫಾರ್ಮೇಷನ್ ವೀಡಿಯೋ ಇಲ್ಲ ಟ್ರಾವೆಲಿಂಗ್ ವೀಡಿಯೋಸ್ ಬೇಕಾದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ವೆಂಕಟ್, ಇದು ನನ್ನ ದಾರಿ ಚಾನಲ್.